ಯಾರಾದರೂ S1 X+ ಗಾಡಿನ ನೋಡ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ತಗೊಂಡಿರ್ತಕ್ಕಂಥದ್ದು 7 kW ಮೋಟರು, 4 kW ಬ್ಯಾಟ್ರಿ ಕೆಪಾಸಿಟಿ. ಇದ್ರ ರೇಂಜ್ ಹೇಳ್ತೀನಿ ಕೇಳಿ. ಇಲ್ಲಿ ರೇಂಜ್ ಬಂದು ಅವ್ರು ಕ್ಲೈಮ್ ಮಾಡ್ತಾ ಇರೋದು 240 ನಿಕೋ. ಸೊ 240 ಯಾವುದೇ ಕಾರಣಕ್ಕೂ ಕೊಡಲ್ಲ. 150 ಮ್ಯಾಕ್ಸಿಮಮ್ ಕೊಡುತ್ತೆ, ಮಿನಿಮಮ್ 120 ಎಕೋದಲ್ಲಿ ಕೊಡುತ್ತೆ. ಸೊ ನೀವು ಸ್ಪೋರ್ಟ್ಗೆ ಹೋಗ್ತೀರಾ ಅಂತ ಅಂದ್ರೆ ಸ್ಪೋರ್ಟ್ ಅಲ್ಲಿ 110ವರೆಗೂ ಕೊಡುತ್ತೆ ಮೈಲೇಜ್. 110 ಮೇಲೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ಸೊ ಇನ್ನ ನೀವು ಸ್ಪೋರ್ಟ್ ಮೋಡಲ್ ಹೋಗ್ತೀರಾ ಅಂತ ಅಂದ್ರೆ ಸ್ಪೋರ್ಟ್ ಮೋಡಲ್ ಜಾಸ್ತಿ ದೂರ ಹೋಗಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಗಾಡಿ ಆಟೋಮೆಟಿಕಲಿ ಪಾರ್ಕ್ ಮೋಡ್ ಬರುತ್ತೆ ಆಫ್ಟರ್ 10 kilometers ವೆನ್ ಯು ಆರ್ ಗೋಯಿಂಗ್ 100. ಸೊ ದಯವಿಟ್ಟು ಯಾರು ಕೂಡ ಸ್ಪೋರ್ಟ್ ಮೋಡ್ಗೆ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬಿಡಿ. ಯಾವ್ದಾದ್ರು ಓವರ್ಟೇಕ್ ಮಾಡ್ಬೇಕಂತ ಇದ್ರೆ ಮಾತ್ರ ಆ ಸ್ಪೋರ್ಟ್ ಮೋಡ್ ಹೆಲ್ಪ್ ಆಗುತ್ತೆ. ಸೊ ಆ ತರ ನೀವು ಶಿಫ್ಟ್ ಮಾಡೋದ್ರಿಂದ MCU ಅಂತ ಇರುತ್ತೆ ಗಾಡಿನಲ್ಲಿ, ಮೋಟಾರ್ ಕಂಟ್ರೋಲ್ ಯೂನಿಟ್ ಅಂತ, ಅದಕ್ಕೆ ತುಂಬಾ ಅಫೆಕ್ಟ್ ಆಗುತ್ತೆ. ಸೊ ಆ ತಪ್ಪನ್ನು ನೀವು ಯಾವತ್ತೂ ಮಾಡಕ್ ಹೋಗ್ಬಿಡಿ. ಮತ್ತೆ ಇನ್ನೊಂದೇನಂತ ಅಂದ್ರೆ MovOS ಡಿಆಕ್ಟಿವೇಟ್ ಆಗೋದು. ಎಷ್ಟೊಂದ್ ಜನ ಗಾಬರಿ ಆಗ್ಬಿಡ್ತಾರೆ, ನಾವು MovOS ಹಾಕ್ಸಿದೀವಿ ಎಂತಕ್ಕೆ ಗಾಡಿ MovOS ಅಲ್ಲಿ ಕನ್ವರ್ಟ್ ಆಗ್ತಲ್ಲ ಅಂತ. MovOS ಅಲ್ಲಿ ಏನೇನ್ ಫೀಚರ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಗಾಡಿನ ಸ್ಟಾರ್ಟ್ ಮಾಡಿದೀನಿ. ಸ್ಟಾರ್ಟ್ ಮಾಡಿ ಸ್ಟ್ಯಾಂಡ್ ಎತ್ತಿಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಆಗಲ್ಲ. ನೀವು ನಾರ್ಮಲ್ ಅಲ್ಲಿ ಇದ್ದು ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಗಾಡಿನ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಬ್ರೇಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ನಾರ್ಮಲ್ ಅಂತ ಬರುತ್ತೆ. ನೀವು ನಾರ್ಮಲ್ ಇಂದ ಎಕೋ ಕನ್ವರ್ಟ್ ಮಾಡಬಹುದು, ಎಕೋ ಇಂದ ನಾರ್ಮಲ್ ಇಂದ ಸ್ಪೋರ್ಟ್. ಸೊ ಇನ್ನೊಂದು ರಿವರ್ಸ್ ಆಪ್ಷನ್ ಇದೆ. ಸೊ ರಿವರ್ಸ್ ಆಪ್ಷನ್ R ಅಂತ ಒತ್ತಿದ್ರೆ ನಿಮ್ ಗಾಡಿ ಆಟೋಮೆಟಿಕಲಿ ಹಿಂದಕ್ಕೆ ಹೋಗುತ್ತೆ. ಸೊ ಅಪ್ಪಲ್ಲೆಲ್ಲ ಈ ಗಾಡಿ ಹೋಗಲ್ಲ ಮುಂದಕ್ಕೆ. ಯಾಕೆ ಅಂತ ಅಂದ್ರೆ ಅಷ್ಟು ಪವರ್ ಇರಲ್ಲ ರಿವರ್ಸ್ಗೆ. ಅಷ್ಟು ಪವರ್ ಕೊಟ್ರು ಅಂತ ಅಂದ್ರೆ ಯಾರು ಹಿಂದೆಗಡೆ ನಿಲ್ಲೋದಿಕ್ಕಾಗಲ್ಲ. ಭಾರಿ ಟಾರ್ಕ್ ತಗೊಂಡು ಹಿಂದೆ ಹೋಗುತ್ತೆ ಗಾಡಿ. ಸೊ ಅದಕ್ಕೆ ನಾರ್ಮಲ್ ಅಲ್ಲಿ 80ವರೆಗೂ ಕೊಡುತ್ತೆ. ನಿಮ್ಗೆ ಸ್ಪೋರ್ಟ್ಗೆ ಹೋಗ್ತೀರಾ ಅಂತ ಅಂದ್ರೆ 125ವರೆಗೂ ಹೋಗುತ್ತೆ. ಅದೇ ನೀವು ಎಕೋದಲ್ಲಿ ಹೋಗ್ತೀರಾ ಅಂದ್ರೆ 40 ಮೇಲೆ ದಾಟೋದೇ ಇಲ್ಲ ಗಾಡಿ. ಸೊ ಯಾರಾದ್ರೂ ಬೈ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ನಾರ್ಮಲ್ ಅಲ್ಲಿ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಇನ್ನ ಈ ಬಾಡಿ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ನೋಡೋದಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಬೇಜಾನ್ ಇದೆ. ಸೊ ನಾನಿಲ್ಲೊಂದು 2-3 ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ತೋರಿಸ್ತೀನಿ. ಆ 3 ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಅಲ್ಲಿ ಇದರಲ್ಲಿ ನಟ್ ಇರ್ಲಿಲ್ಲ, ನಾನು ನಟ್ ತಂದು ಹಾಕೊಂಡಿದ್ದೀನಿ. ನೋಡಿ, ನಾನು ಗಾಡಿ ಮನೆಗೆ ತಂದು ಒಂದು 5 ದಿನ ಆದ್ಮೇಲೆ ನೋಡ್ಕೊಂಡೆ ನಟ್ ಇಲ್ಲ, ಅಥವಾ ವೈಬ್ರೇಷನ್ ಗುದ್ರೋಗಿದೋ ಗೊತ್ತಿಲ್ಲ, ಇಲ್ಲಿ ನಟ್ ಇಲ್ಲ. ಮತ್ತೆ ಈ ಬಾಡಿ ಪ್ಯಾನಲ್ ನಲ್ಲಿ, ಬಾಡಿ ಪ್ಯಾನಲ್ ಏನಿದೆ, ಈ ಬಾಡಿ ಪ್ಯಾನಲ್ ಕೆಳಗಡೆ ನಟೇ ಇರ್ಲಿಲ್ಲ. ನಾನು ಆ ನಟ್ ನ ಹಾಕೊಂಡಿದ್ದೀನಿ. ಇದ್ಯಾವ್ದು ನಿಮ್ಗೆ ವೈಟ್ ಕಲರ್ ಎಲ್ಲ ಕಾಣ್ತಾ ಇದೆಯಲ್ಲ, ಇದು ನಾನು ಹಾಕಿರೋಂತ ನಟ್ಟು. ಸೊ ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಅವ್ರು ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಇದನ್ನ ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ಹೊರಗಡೆ ಬಿಡಿ. ಕ್ವಾಲಿಟಿ. ಇನ್ನ ನೆಕ್ಸ್ಟ್ ಚಾರ್ಜಿಂಗ್ ಇಶ್ಯೂ ಬರೋದಾದ್ರೆ, ಚಾರ್ಜಿಂಗ್ ನಿಮ್ ಮನೇಲಿ ಏನಾದ್ರು ಗ್ರೌಂಡ್ ಇತ್ತು ಅಂತ ಅಂದ್ರೆ ಮಾತ್ರ ಚಾರ್ಜ್ ಆಗುತ್ತೆ ಗಾಡಿ. ಇಲ್ಲ ಅಂತ ಅಂದ್ರೆ ಚಾರ್ಜ್ ಸ್ಲೋ ಆಗುತ್ತೆ. ಆಗಲ್ಲ ಅಂತ ಹೇಳ್ತಲ್ಲ, ಆಗುತ್ತೆ. ಮತ್ತೆ ಆ ಚಾರ್ಜ್ 5 ಅವರ್ ಬೇಕು, ಮಿನಿಮಮ್ 5 ಅವರ್ ಬೇಕು. ನಿಮ್ದೇನಾದ್ರು 40ರಲ್ಲಿ ಇತ್ತು ಅಂತ ಅಂದ್ರೆ ಮಿನಿಮಮ್ 3 ಅವರ್ ಬೇಕು ಗಾಡಿ ಚಾರ್ಜ್ ಆಗೋದು. ಸೊ ಅಷ್ಟು ಗಾಡಿ ಚಾರ್ಜ್ ಆದ್ಮೇಲೆ ನೀವು ಡೈರೆಕ್ಟ್ ರೈಡಿಗೆ ಎತ್ಕೊಂಡು ಹೋಗ್ಬೋದು. ದೆನ್ ನೆಕ್ಸ್ಟ್ ಬರೋದಾದ್ರೆ ಜನರೇಷನ್ 3 ನಲ್ಲಿ ಏನ್ ಚೇಂಜ್ ಆಗಿದೆ ಅಂತ ಹೇಳೋದಾದ್ರೆ, ಆ ಚೈನ್ ಡ್ರೈವ್ ಚೇಂಜ್ ಆಗಿದೆ. ಚೈನ್ ಡ್ರೈವ್ ನೀವು ಅವಾಗ ಲೂಬ್ರಿಕೆಂಟ್ ಹಾಕಿ ಇಟ್ಕೊಂಡ್ರೆ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಸರ್ವಿಸಿಗೆ ಅಂತ ಗಾಡಿ ಹೋಗಲ್ಲ. ಗಾಡಿ ಏನಾದ್ರು ಸರ್ವಿಸಿಗೆ ಹೋಯ್ತು ಅಂತ ಅಂದ್ರೆ ಇವನ್ ಬ್ಯಾಟ್ರಿ ಇಶ್ಯೂ ಆಗಿರುತ್ತೆ, ಇಲ್ಲ ಮೋಟರ್ ಇಶ್ಯೂ ಆಗಿರುತ್ತೆ. ಎರಡೇ ಪ್ರಾಬ್ಲಮ್ ಬರೋದು ಇದರಲ್ಲಿ. ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಇಶ್ಯೂ ಇರುತ್ತೆ. ಸಾಫ್ಟ್ವೇರ್ ಈ ಗಾಡಿನಲ್ಲಿ ಅಷ್ಟು ಇಶ್ಯೂ ಬರಲ್ಲ. ಯಾಕೆ ಅಂತ ಅಂದ್ರೆ ಈ ಗಾಡಿ ಯಾವುದೇ ಕಾರಣಕ್ಕೂ ಸಾಫ್ಟ್ವೇರ್ ಮೇಲೆ ನಿಂತಿಲ್ಲ. ಗಾಡಿ ಕೀ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಪಾಸ್ವರ್ಡ್ ನಾವು ಹಾಕೋದಿಕ್ಕಾಗಲ್ಲ ಇದರಲ್ಲಿ. ಮತ್ತೆ ಇನ್ನೊಂದೇನಂತ ಅಂದ್ರೆ ನೀವು ಜಿಯೋ ಫೆನ್ಸಿಂಗ್ ಹಾಕೋಬಹುದು ಇದರಲ್ಲಿ. ಆಪ್ ಅಲ್ಲಿ ಓಲಾ ಆಪ್ ಇದೆ. ಆ ಆಪ್ ಅಲ್ಲಿ ನೀವು ಜಿಯೋ ಫೆನ್ಸಿಂಗ್ ಹಾಕೊಂಡು ನೀವು ನೋಡಬಹುದು ಎಲ್ಲಿದೆ ಗಾಡಿ. ಲೊಕೇಶನ್ ಎಲ್ಲ ನಿಮಗೆ ತೋರಿಸುತ್ತೆ. ನಾನು ಇಲ್ಲೇ ತೋರಿಸ್ತೀನಿ ನೋಡಿ, ನನ್ನ ಗಾಡಿ ಲೊಕೇಶನ್ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ. ಓಲಾ ಕಂಪನಿಯನ್ ಆಪ್ ನ ಓಪನ್ ಮಾಡಿದ್ರೆ ಸೊ ನೀವು ಫಿಂಗರ್ ಪ್ರಿಂಟ್ ಕೂಡ ಇಕ್ಕೋಬಹುದು ಅದಕ್ಕೆ, ಆ ಆಪ್ಗೆ. ಸೊ ನೀವು ನೋಡಬಹುದು, ನೀವು ಸ್ಪೋರ್ಟ್ ಮೋಡ್ ನ ಆಫ್ ಮಾಡ್ಕೋಬಹುದು. ನೋಡಿ, ನಂದು ಗಾಡಿ ಅನ್ಲಾಕ್ಡ್ ಅಂಡ್ ರೆಡಿ. ಸೊ ಇವಾಗ ನಂದು ಗಾಡಿ ಆನ್ ಆಗಿದೆ. ನೀವು ನೋಡಬಹುದು ಗಾಡಿ ಆನ್ ಆಗಿದೆ. ಸೊ ಅದರಿಂದ ನನಗೆ ಇಲ್ಲಿ ತೋರಿಸ್ತಾ ಇದೆ ಅನ್ಲಾಕ್ಡ್ ಅಂಡ್ ರೆಡಿ ಅಂತ. ಸೊ ನಾನು ಗಾಡಿನ ಆಫ್ ಮಾಡ್ತೀನಿ. ಆಫ್ ಮಾಡಿ ಸ್ವಲ್ಪ ಹೊತ್ತು ರಿಫ್ರೆಶ್ ಆದ್ಮೇಲೆ ಸೊ ಆ ಗಾಡಿ ಅದನ್ನ ತೋರಿಸುತ್ತೆ ಲಾಕ್ಡ್ ಅಂಡ್ ಸೇಫ್. ಸೊ ಇದೊಂದಾಗಿರುತ್ತೆ. ಇನ್ನೊಂದು ಏನ್ ಹೇಳ್ಬೇಕಂತ ಅಂದ್ರೆ, ನಿಮಗೆ ಆಕ್ಸೆಸರೀಸ್ ಬೈ ಮಾಡಬಹುದು ಇದರಲ್ಲಿ. ಸ್ಕೂಟರ್ ಆಕ್ಸೆಸ್ ಅಂತ ಹೋದ್ರೆ ನೀವು ಓಪನ್ ಮಾಡಿದ್ರೆ ಅಡ್ವಾನ್ಸ್ ರೆಜಿನ್ ಅಂತ ಇದೆ. ಅಡ್ವಾನ್ಸ್ ರೆಜಿನ್ ನಿಮ್ಗೆ ಎಲ್ಲಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ನೀವೇನಾದ್ರೂ ಹೈವೇ ನಲ್ಲಿ ಹೋಗ್ತಾ ಇದೀರಾ, ಗಾಡಿ ಏನಾದ್ರೂ ಒಂದು 50 ಸ್ಪೀಡ್ 60 ಸ್ಪೀಡ್ ಅಲ್ಲಿ ಇದೆ, ಅದನ್ನ ಗಾಡಿ ಏನು ನೀವು ಕಿಲೋಮೀಟರ್ ನ ಅಥವಾ ಸ್ಪೀಡ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಅಂದ್ರೆ ಇದೇನಿದೆ ನೋಡಿ ಥ್ರಾಟಲ್, ಈ ಥ್ರಾಟಲ್ ನ ರಿವರ್ಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿದ್ರೆ ಈ ಅಡ್ವಾನ್ಸ್ ರೀಜನ್ ವರ್ಕ್ ಆಗುತ್ತೆ. ಅಡ್ವಾನ್ಸ್ ರೀಜನ್ ಯಾವತ್ತಿದ್ರು ಲೋನ್ ಅಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ತುಂಬಾ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ವೆಹಿಕಲ್ ಆಕ್ಸಿಸ್ ಬಂದು, ಸೊ ನೋಡಿ ವೆಹಿಕಲ್ ಆಕ್ಸಿಸ್ ಬಂದು ನಾವು ಜಿಯೋ ಫೆನ್ಸಿಂಗ್ ಹಾಕ್ಬೋದು. ಆ ಜಿಯೋ ಫೆನ್ಸಿಂಗ್ ಹಾಕೋದ್ರಿಂದ ಏನ್ ಉಪಯೋಗ ಅಂತ ನಾನು ಹೇಳ್ತೀನಿ. ಜಿಯೋ ಫೆನ್ಸಿಂಗ್ ನೀವೇನಾದ್ರೂ ಹಾಕಿದ್ರೆ ರೇಡಿಯಸ್ ನೋಡಿ, ನಾನು ಮಾಡ್ತೀನಿ ಜಿಯೋ ಫೆನ್ಸಿಂಗ್. ಆ ಗಾಡಿ ಇರೋದ್ರಿಂದ ಅಥವಾ ನೀವಿರೋದ್ರಿಂದ ಎಲ್ಲಾದ್ರೂ ಜಿಯೋ ಫೆನ್ಸಿಂಗ್ ಹಾಕೊಂಡ್ರೆ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಜಿಯೋ ಫೆನ್ಸಿಂಗ್ ಆನ್ ಆಯ್ತು. ಸ್ಪೋರ್ಟ್ ಮೋಡ್ ನ ಆಫ್ ಮಾಡ್ಕೋಬಹುದು. ನಿಮ್ಗೆ ಸ್ಪೋರ್ಟ್ ಮೋಡ್ ಆಫ್ ಮಾಡ್ಕೊಂಡ್ರೆ ನಿಮ್ ಗಾಡಿನಲ್ಲಿ ಸ್ಪೋರ್ಟ್ ಮೋಡ್ ಹೋಗೋಲ್ಲ ಗಾಡಿ. ಸೊ ನಾನು ತೋರಿಸ್ತೀನಿ ನೋಡಿ, ಈಗ ಗಾಡಿ ಆನ್ ಆಗಿದೆ. ಸೊ ಸ್ಟ್ಯಾಂಡ್ ಎತ್ತಿದೆ.
ಸೊ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಪೋರ್ಟ್ ಮೋಡ್ಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಯಾಕೆ ಅಂತ ಅಂದ್ರೆ ನಾನು ಆಪ್ ಅಲ್ಲಿ ಲಾಕ್ ಮಾಡಿದೀನಿ. ಇನ್ನ ಎಕೋಗೆ ಹೋಗುತ್ತೆ, ಎಕೋ ಇಂದ ನಾರ್ಮಲ್ ಬರುತ್ತೆ, ನಾರ್ಮಲ್ ಇಂದ ಸ್ಪೋರ್ಟ್ ಹೋಗಲ್ಲ. ಸ್ಪೋರ್ಟ್ ನಾ ಅಂತ ತೋರಿಸ್ತಾ ಇದೆಯಲ್ಲ. ಸೊ ಏಂತಕ್ಕೆ ಅಂದ್ರೆ ನಾನು ಇಲ್ಲಿ ಆಪ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ಅಡ್ವಾನ್ಸ್ ಫೀಚರ್ಸ್ ತುಂಬಾ ಇದೆ, ನಾವು ಅದನ್ನ ನೋಡಿ ಮಾಡಿ ತಿಳ್ಕೋಬೇಕು ಅದನ್ನ. ಸೊ ನೆಕ್ಸ್ಟ್ ಓಲಾ ಚಾರ್ಜಿಂಗ್ ಹಿಸ್ಟ್ರಿ ಅಂತ ಬರೋದಾದ್ರೆ, ಓಲಾ ಚಾರ್ಜಿಂಗ್ ಹಿಸ್ಟ್ರಿ ಅಂದ್ರೆ ಹೈಪರ್ ಚಾರ್ಜರ್ ಇದನ್ನೆಲ್ಲ ಚಾರ್ಜ್ ಮಾಡೋದು. ನಾನು ಯಾವತ್ತು ಹೈಪರ್ ಚಾರ್ಜರ್ ಹಾಕಿಲ್ಲ, ಅದಕ್ಕೆ ನೋ ಚಾರ್ಜರ್ ಹಿಸ್ಟ್ರಿ ಅಂತ ತೋರಿಸ್ತಾ ಇದೆ, ಚಾರ್ಜಿಂಗ್ ಹಿಸ್ಟ್ರಿ ಅಂತ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ವೆಹಿಕಲ್ ಸ್ಟೋರ್ಸ್ ಬಂದ್ರೆ, ಆಕ್ಸೆಸರಿ ಸ್ಟೋರ್ಸ್ಗೆ ನೀವು ಹೆಲ್ಮೆಟ್ ತಗೋಬಹುದು ಇದರಲ್ಲಿ, ಅಥವಾ ಸ್ಟ್ಯಾಂಡ್ ತಗೋಬಹುದು, ಗಾರ್ಡ್ಸ್ ತಗೋಬಹುದು, ಎಲ್ಲ ತಗೋಬಹುದು. ನೆಕ್ಸ್ಟ್ ನಿಮ್ಗೆ ಮೂವ್ ಎನರ್ಜಿ ಅಂತ ಒಂದು ಆಪ್ ಇದೆ, ಮೂವ್ OS ಪ್ಲಸ್ ಅಂತ ಒಂದು ಆಪ್, ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ಇಂದ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ನಿಮ್ ಗಾಡಿ ಎಷ್ಟು ಯೂಸ್ ಆಗಿದೆ, ನಾರ್ಮಲ್ ಎಷ್ಟು ಯೂಸ್ ಆಗಿದೆ, ಸ್ಪೋರ್ಟ್ ಅಲ್ಲಿ ಎಷ್ಟು ಯೂಸ್ ಆಗಿದೆ, ಎಕೋದಲ್ಲಿ ಎಷ್ಟು ಯೂಸ್ ಆಗಿದೆ, ಮತ್ತೆ ಎಫಿಷಿಯನ್ಸಿ ಬಂದು ನಾವು ಚೆಕ್ ಮಾಡಬಹುದು ಎಷ್ಟು ಎಫಿಷಿಯನ್ಸಿನಲ್ಲಿ ಕೊಡ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಬರೋದಾದ್ರೆ, ಲೇಟ್ ನೈಟ್ ಅಲ್ಲಿ ನಾನು ಎಷ್ಟು ಗಾಡಿ ಓಡಿಸಿದೀನಿ ಅಂತ. 1% ನಾನು ಗಾಡಿ ಓಡಿಸಿದೀನಿ ಲೇಟ್ ನೈಟ್ ಅಲ್ಲಿ 10 to 4 AM. ಸೊ ಅಪ್ಪಿಲಿಂಗ್ ಅಲ್ಲಿ ನಿಮ್ ಗಾಡಿ ಎಂತಕ್ಕೆ ಪವರ್ ಕಡಿಮೆ ಆಗುತ್ತೆ ಅಂದ್ರೆ, ನಿಮ್ಗೆ ಬ್ಯಾಟರಿ ಕೆಪಾಸಿಟಿ ಎಂತ ಕಡಿಮೆ ಆಗುತ್ತೆ ಅಂತ ಇಲ್ಲಿ ತೋರಿಸ್ತದೆ. ಮತ್ತೆ ಫೋರ್ಸ್ಡ್ ರೀಜನ್, ನಾನು ಯಾವತ್ತು ಜಾಸ್ತಿ ಫೋರ್ಸ್ಡ್ ರೀಜನ್ ಯೂಸ್ ಮಾಡಿಲ್ಲ. ಸೊ ಅದಕ್ಕೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ. ನನಗೆ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ನೀವೇನಾದ್ರೂ ಗಾಡಿ ಏನಾದ್ರು ಒಂದು 50-60 ಸ್ಪೀಡ್ ಅಲ್ಲಿ ಇತ್ತು ಅಂತ ಅಂದ್ರೆ, ನೀವು ಥ್ರಾಟಲ್ ನ ರಿವರ್ಸ್ ಮಾಡಿದ್ರೆ ಗಾಡಿ ಆಟೋಮೆಟಿಕಲಿ ರೇಂಜ್ ಒಂದು 3 ಕಿಲೋಮೀಟರ್ಸ್ ರೇಂಜ್ ಇನ್ಕ್ರೀಸ್ ಆಗ್ಬಹುದು. ನನಗೆ ಯಾವತ್ತೂ ಆತರ ಕಂಡಿಲ್ಲ. ಸೊ ನೆಕ್ಸ್ಟ್ ನಿಮ್ಗೆ ಅದರ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಆನ್ ರೇಂಜ್ ಅಂತ ಬಂದ್ರೆ, ನಿಮ್ಗೆ ಇದೆಲ್ಲ ಫ್ಯಾಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ. ಟೈರ್ ಪ್ರೆಷರ್ ಇರ್ಬೋದು, ಪಿಲಿಯನ್ ರೈಡ್ ಇರ್ಬೋದು, ಅಥವಾ ಟೆಂಪರೇಚರ್ ಇರ್ಬೋದು, ಇದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಚಾರ್ಜಿಂಗ್ ಐಸೈಡ್ ಅಂತ ಬಂದ್ರೆ, ನಾನು ಯಾವತ್ತು ಚಾರ್ಜ್ ಮಾಡಿದ್ದೆ, ಯಾವತ್ತು ಚಾರ್ಜ್ ಮಾಡಿಲ್ಲ ಅಂತ ತೋರಿಸುತ್ತೆ. ಎಷ್ಟು ಪರ್ಸೆಂಟ್ ಅಲ್ಲಿ ಇತ್ತು ಚಾರ್ಜ್. 99% ಮಾಡಿದ್ದೀನಿ, 100% ಮಾಡಿದೆ ನೋಡಿ. ನಾನು 99.98% ಮಾಡಿದೀನಿ ಒಂದ್ಸರಿ. ಈ ತರ ಎಲ್ಲ ತೋರಿಸುತ್ತೆ. ಮತ್ತೆ ಚಾರ್ಜಿಂಗ್ ಪ್ಯಾಟರ್ನ್ ಬಂದು, ನೀವು ವಾರಕ್ಕೆ ಒಂದ್ಸಲನಾದ್ರೂ ಚಾರ್ಜ್ ನ ಹಾಕ್ಲೇಬೇಕು ಈ ಗಾಡಿಗೆ. ಸೊ ಹಾಕಿದ್ರೆ ಈ ಬ್ಯಾಟ್ರಿ ಲೈಫ್ ಅನ್ನೋದೇನಿರುತ್ತೆ ಅದು ಚೆನ್ನಾಗಿರುತ್ತೆ. ಸೊ ಲೋ ಬ್ಯಾಟ್ರಿನಲ್ಲಿ ನಾನು ಎಷ್ಟು ದಿನ ಓಡಿಸಿದೀನಿ ಅಂದ್ರೆ, ನೋ ರೈಡ್ಸ್ ಆನ್ ಲೋ ಬ್ಯಾಟ್ರಿ. ನಾನು ಯಾವತ್ತು ಲೋ ಬ್ಯಾಟ್ರಿನಲ್ಲಿ ಗಾಡಿನ ಓಡಿಸೇ ಇಲ್ಲ. ಮಿನಿಮಮ್ 27% ಇದ್ದಾಗಲೇ ಚಾರ್ಜ್ ಹಾಕ್ತೀನಿ. ನೀವು ಕೂಡ 20% ಇದ್ದಾಗ ಚಾರ್ಜ್ ಹಾಕಿದ್ರೆ ಬ್ಯಾಟ್ರಿ ಲೈಫ್ ತುಂಬಾ ಬರುತ್ತೆ. ನಾನು ಈ ಗಾಡಿ ತಗೊಂಡು 2 ವೀಕ್ಸ್ ಆಯ್ತು. 2 ವೀಕ್ಸ್ ನಲ್ಲೇ ನಾನು 130 ಕಿಲೋಮೀಟರ್ಸ್ ಓಡಿದೆ. ನನಗೆ ಯಾವುದೇ ಕಾರಣಕ್ಕೂ ಯಾವ್ದು ಇಶ್ಯೂ ಬಂದಿಲ್ಲ. ಬಂದಿದ್ರೆ ಒಂದು ಮೋಟರ್ದು ಸೌಂಡ್ ಬರ್ತಾ ಇದೆ, ಅದೊಂದು ಬಿಟ್ರೆ ಚೈನ್ ಸೌಂಡ್, ಅದೊಂದು ಬಿಟ್ರೆ ಯಾವ ಸೌಂಡ್ ಬಂದಿಲ್ಲ ಈ ಗಾಡಿನಲ್ಲಿ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ಗಾಗಿ ಈ ಚಾನೆಲ್ ನ ಫಾಲೋ ಮಾಡಿ.